ಚುನಾವಣೆ ಬಂದಾಗ ಸಚಿವ ಸಂಪುಟ ರಚನೆಯಲ್ಲಿ ಲಿಂಗಾಯತರು, ಬಹುಸಂಖ್ಯಾತರು, ನಂತರ ಅಲ್ಪಸಂಖ್ಯಾತರು. ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಗಂಗಾವತಿ. ಪುರಾಣಗಳಲ್ಲಿ ವೈಭವೀಕರಣ ಇದೆ, ಉಪನ್ಯಾಸಗಳಲ್ಲಿ ವೈಚಾರಿಕತೆ ಇದೆ, ಪ್ರವಚನದಲ್ಲಿ ಹೇಗೆ ಬದುಕಬೇಕೆಂಬ ಸಂದೇಶವಿದೆ. ಹಳಿಕಟ್ಟಿ ಶರಣರು ವಚನ ಪಿತಾಮಹ, ಆದರೆ ಲಿಂಗಾನಂದ ಸ್ವಾಮೀಜಿಯವರು ಪ್ರವಚನ ಪಿತಾಮಹ ಎಂದು ಶರಣ ಸಾಹಿತಿಗಳು, ಚಿಂತಕರು ಆದ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆಯವರು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಬಸವದಳ ಬಸವ ಮಂಟಪದಲ್ಲಿ ಆಯೋಜಿಸಿದ್ದ ಹಳಕಟ್ಟಿ ಶರಣರ ಲಿಂಗಾನಂದ ಸ್ವಾಮಿಗಳ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ ಮುಂದುವರೆದು, ಚುನಾವಣೆ ಸಮಯದಲ್ಲಿ ಮತ್ತು ಸಂಪುಟ ರಚನೆಯಲ್ಲಿ ಲಿಂಗಾಯತರು ಬಹುಸಂಖ್ಯಾತರಾಗಿರುತ್ತಾರೆ, ನಂತರದಲ್ಲಿ ಇವರು ಅಲ್ಪಸಂಖ್ಯಾತರಾಗಿರುತ್ತಾರೆ ಎಂದು ಲಿಂಗಾನಂದ ಸ್ವಾಮಿಗಳ ಮಾತಾಜಿಯವರ ಕುರಿತು ಹಲವಾರು ವಿಷಯಗಳನ್ನು ತಿಳಿಸಿದರು. ಉಪನ್ಯಾಸಕರಾದ ಬಸವಪ್ರಸಾದ್ ಕಟಗಿಹಳ್ಳಿಯವರು ಹಳಿಕಟ್ಟಿಯವರ ಕುರಿತು ಸಮಗ್ರವಾದ ಮಾಹಿತಿ ಕೊಡುತ್ತಾ, ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಬಿದ್ದು ಮೂಳೆ ಮುರಿದು ವೈದ್ಯರು 6 ತಿಂಗಳು ವಿಶ್ರಾಂತಿ ಪಡೆಯಬೇಕೆಂದಾಗ ಬಹಳ ಖುಷಿ ಪಟ್ಟರಂತೆ. ಕಾರಣ, ಆ ಸಮಯದಲ್ಲಿ ವಚನಗಳ ಕುರಿತು ಹೆಚ್ಚಿನ ಅಧ್ಯಯನ ಮಾಡಬಹುದೆಂದು. 3 ಗಂಡು ಮಕ್ಕಳ ಹಾಗೂ 4 ಹೆಣ್ಣು ಮಕ್ಕಳಲ್ಲಿ 6 ಮಕ್ಕಳು ವಿಧಿವಶರಾಗಲು ವಚನ ಸಂಶೋಧನೆಯ ಉತ್ಸಾಹ ಅವರು ಕಳೆದುಕೊಳ್ಳಲಿಲ್ಲ ಎಂದು ಗದ್ಗದಿತರಾದರು. ರಾಯಚೂರು ಬಸವ ಉತ್ಸವದ ರೂವಾರಿಗಳಾದ ಸಿದ್ದರಾಮಪ್ಪ ಪಾಟೀಲ್ ಅವರು ಧ್ವಜಾರೋಹಣಗೈದು ಬಸವದಳದ ಕುರಿತು ಮೆಚ್ಚುಗೆ ಸೂಚಿಸಿದ್ದಾರೆ. ಲಿಂಗಾಯತ ಅಡಪದ ಅಪ್ಪಣ್ಣ, ಸಮಾಜದ ಮುಖಂಡರಾದ ಸರಿಗಂಬ ಹನುಮಂತಪ್ಪ ಇವರು ಇಂದಿನ ನಮ್ಮ ಸಂಸ್ಕಾರಕ್ಕೆ ಇದೇ ವೇದಿಕೆ ಕಾರಣವೆಂದರು. ದೇವ್ ಕುಮಾರ್ ವಂದಲ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ವಿಶೇಷವಾಗಿ ಇದೇ ತಿಂಗಳು 25, 26ರಂದು ರಾಯಚೂರಿನಲ್ಲಿ ನಡೆಯುವ 3ನೇ ಬಸವ ಉತ್ಸವ 2026ರ ಭಿತ್ತಿ ಪತ್ರ ಬಿಡುಗಡೆ ಮಾಡಲಾಯಿತು. ಬಸವಪ್ರಸಾದ ಚನ್ನಬಸವ, ಬಿಕೆ ವೀರೇಶಪ್ಪ ಕುಂಬಾರ, ಚನ್ನಬಸಮ್ಮ ಕಂಪ್ಲಿ ವಚನ ಪ್ರಾರ್ಥನೆ ಮಾಡಿದರು. ಕಾರ್ಯದರ್ಶಿ ವೀರೇಶ್ ರೆಡ್ಡಿ ಅವರಿಂದ ಪ್ರಾಸ್ತಾವಿಕ ನುಡಿ, ಬಸವಜ್ಯೋತಿ ಸ್ವಾಗತ ಹಾಗೂ ಪರಿಚಯ, ವಿನಯ್ ಕುಮಾರ್ ಅಂಗಡಿ ನಿರೂಪಿಸಿ, ಸೂಳೆಕಲ್ನ ಬಸವರಾಜ್ ಮಾಲಿ ಪಾಟೀಲ್ ಶರಣ ಸಮರ್ಪಣೆಗೈದರು. ಹಿರಿಯರಾದ ಕೊಪ್ಪಳ ಬಸವತಳ ಸ್ಥಾಪಕ ಶರಣೆ ಲಲಿತಮ್ಮ, ಬನ್ನಿಕೊಪ್ಪ ಕಂಪ್ಲಿಯ ಹೇಮಯ್ಯ ಸ್ವಾಮಿ, ರುದ್ರಯ್ಯನವರು, ಅಶೋಕ್ ಕುಕನೂರು, ಹೊಸಪೇಟೆಯ ವಿರೂಪಾಕ್ಷಗೌಡ ಹಾಗೂ ಕೆ ವೀರೇಶಪ್ಪ ಪಂಪಾಪತಿ, ಚವಡಿ ಅಮರೇಗೌಡ, ಜಾನೂರು ಬಸಮ್ಮ, ಕೆ ಸಂಗಪ್ಪ ಗಾಜಿ, ರಾಜಸಾಬ್, ನೂರ್ ಮೊಹಮ್ಮದ್ ಇಟಗಿ ಇನ್ನೂ ಹಲವಾರು ಜನರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಹಿಂದಿನ ಶಾಸಕರ ಅನುದಾನದಲ್ಲಿ ನಿರ್ಮಿತವಾಗಿರುವ ಹಾಗೂ ಈಗಿನ ಹಾಲಿ ಶಾಸಕರ ಮುಂದಿನ ವಿಸ್ತರಣೆಯ ಅನುದಾನ ನೀಡಿದ ಮುಂದುವರೆದ ಕೆಲಸದ ಪೂಜೆಯನ್ನ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ವಂದಾಲ ನೆರವೇರಿಸಿದರು.